ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ಕ್ಷಮಿಸಿ, ಇವತ್ತು ನಾನು ಬ್ರೇಕಿಂಗ್ ನ್ಯೂಸ್ ಹೇಳಿದಾಗೆ ನನ್ನ ಕಣ್ಣಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಆ್ಯಕ್ಚುಲಿ ನನ್ನ ಫೇಸೇ ಸ್ವಲ್ಪ ಸ್ವೆಲ್ಲಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ವಿಡಿಯೋನ ಶೇರ್ ಮಾಡ್ತಾ ಇಲ್ಲ. ಆದರೆ ಸ್ಲೈಡ್ಸ್ ಬರ್ತಾ ಹೋಗುತ್ತೆ. ಸೊ ನನ್ನ ವಾಯ್ಸ್ ಕೇಳುತ್ತೆ. ಸೊ ನಿಮಗೆ ಯಾವ ಪ್ರಾಬ್ಲಮ್ಮು ಆಗೋಲ್ಲ. ಈ ವಿಡಿಯೋನ ನೋಡಿ. ಇವತ್ತಿನ ವಿಡಿಯೋ ಇರೋದು ಮಾರುಕಟ್ಟೆ ಬಿದ್ದಿದೆ ಆದರೆ ಕೆಲವು ಷೇರುಗಳು ಮೇಲಕ್ಕೆ ಅಂತ. ವೆರಿ ಇಂಟ್ರೆಸ್ಟಿಂಗ್ ಒಂದು ಇನ್ಫಾರ್ಮೇಶನ್ ಇದು. ಲಾಸ್ಟ್ 1 ಮಂತಲ್ಲಿ ನಿಫ್ಟಿ ಒಂದು 5% ಕೆಳಗೆ ಬಿದ್ದಿದೆ. ಹಾಗೂ ಗ್ಲೋಬಲ್ ಸ್ಟಾಕ್ ಮಾರ್ಕೆಟ್ಸು 5-10% ಬಿದ್ದಿದೆ. ಆದರೆ ನಾವು ನೋಟಿಸ್ ಮಾಡಿದಾಗೆ 2 ಸೆಕ್ಟರ್ ಅಷ್ಟು ಜಾಸ್ತಿ ಬಿದ್ದಿಲ್ಲ. ಇನ್ಫ್ಯಾಕ್ಟ್ ಸ್ವಲ್ಪ ಮೇಲೇನೆ ಹೋಗಿದೆ. ಆಪೋಸಿಟ್ ಟು ದ ಟ್ರೆಂಡ್ ಅಂತ ಕರಿತೀವಿ. ಹಾಗೂ ಅದರಲ್ಲಿ ಎಷ್ಟು ಇಂಡಿವಿಜುವಲ್ ಸ್ಟಾಕ್ಸ್ ಸ್ವಲ್ಪ ಮೇಲೆ ಹೋಗಿದೆ. ಅದೇ ಲಾಸ್ಟ್ 1 ಮಂತಲ್ಲಿ ನಿಫ್ಟಿ ಸೆಕ್ಟರಲ್ ಪರ್ಫಾರ್ಮೆನ್ಸ್ ಹಾಕಿದ್ದೀನಿ. ನಿಫ್ಟಿ ಆಟೋ 1 ಮಂತ್ ರಿಟರ್ನ್ಸ್ -2%, ನಿಫ್ಟಿ IT -2%, ನಿಫ್ಟಿ ಮೆಟಲ್ 1 ಮಂತ್ ರಿಟರ್ನ್ಸ್ 2% ಮೈನಸ್, ನಿಫ್ಟಿ ಫಾರ್ಮಾ 3% ಪ್ಲಸ್, ಹಾಗೂ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ 2% ಮೈನಸ್, ನಿಫ್ಟಿ ಆಯಿಲ್ ಅಂಡ್ ಗ್ಯಾಸ್ 6% ಮೈನಸ್. ಸೊ ನೀವು ನೋಡ್ಬೋದು, ಫಾರ್ಮಾ ಹಾಗೂ FMCG ಪಾಸಿಟಿವ್ ಇದೆ, ಓವರ್ ಆಲ್ ಮಾರ್ಕೆಟ್ಸ್ ನೆಗೆಟಿವ್ ಇದ್ರು. ಆಕ್ಚುಲಿ ಇಂಡಿಸಸ್ 2-6% ಡೌನ್ ಇದೆ. ಆದರೆ ಕೆಲವು ಇಂಡಿವಿಜುವಲ್ ಸ್ಟಾಕ್ಸ್ 5-15% ಡೌನ್ ಇದೆ ಲಾಸ್ಟ್ 1 ಮಂತಲ್ಲಿ. ಫಾರ್ಮಾ ಸೆಕ್ಟರ್ ಸ್ಟಾಕ್ಸ್ ಹಾಗೂ FMCG ಸೆಕ್ಟರ್ ಇರೋ ಸ್ಟಾಕ್ಸ್ ಸ್ವಲ್ಪ ಮೇಲೆ ಹೋಗಿದ ಕಾರಣ ಇನ್ವೆಸ್ಟರ್ಸ್ ಯಾರ ಸ್ಟಾಕ್ಸ್ ಪೋರ್ಟ್ಫೋಲಿಯೋಲ್ಲಿ ಇಟ್ಕೊಂಡಿದ್ದಾರೆ ಅವರ ಪೋರ್ಟ್ಫೋಲಿಯೋ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿರ್ತದೆ. ಗೇನರ್ಸ್ ಫಾರ್ಮಾ ಸೆಕ್ಟರ್ ಸ್ಟಾಕ್ಸ್ ಅಲ್ಲಿ ಸನ್ ಫಾರ್ಮಾ 1 ಮಂತ್ ರಿಟರ್ನ್ಸ್ 8%, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 4% ಪ್ಲಸ್, ಡಿವಿಸ್ ಲ್ಯಾಬ್ 4% ಮೇಲೋಗಿದೆ, ಆಲ್ಕಮ್ ಲ್ಯಾಬ್ಸ್ 1 ಮಂತ್ ರಿಟರ್ನ್ಸ್ 12%, ಹಾಗೂ ಸಿಪ್ಲಾ 9% ಪ್ಲಸ್ ಆಗಿದೆ 1 ಮಂತ್ ಅಲ್ಲಿ. ಅದೇ FMCG ಸೆಕ್ಟರ್ ಸ್ಟಾಕ್ಸ್ ಅಲ್ಲಿ ಗೇನರ್ಸ್ ಬ್ರಿಟಾನಿಯಾ 1 ಮಂತ್ ರಿಟರ್ನ್ಸ್ 4%, ITC 6%, ಮ್ಯಾರಿಕೋ 2%, HUL 5%, ಇಮಾಮಿ 5%. ಅದೇ ನೀವು ಬೇರೆ ಸೆಕ್ಟರ್ ಸ್ಟಾಕ್ಸ್ ಕಂಪೇರ್ ಮಾಡಿದ್ರೆ ಎಷ್ಟೋ 10-15% ಡೌನ್ ಇದೆ. ನಾರ್ಮಲ್ ಆಗಿ FMCG ಸ್ಟಾಕ್ಸ್ ಡಿಫೆನ್ಸಿವ್ ಸ್ಟಾಕ್ಸ್ ಅಂತ ಕರಿತೀವಿ. ಯಾಕಂದ್ರೆ ಅದು ಕ್ವೈಟ್ ಸ್ಟೇಬಲ್ ಆಗಿರ್ತದೆ. ಓವರ್ ಆಲ್ ಮಾರ್ಕೆಟ್ ಡೌನ್ ಟ್ರೆಂಡ್ ಅಲ್ಲಿ ಇದ್ರೂ ಇದು ಅಷ್ಟು ಜಾಸ್ತಿ ಬೀಳೋದಿಲ್ಲ ಕಂಪೇರ್ ಟು ಅದರ್ ಸೆಕ್ಟರ್ಸ್. ಫಾರ್ಮಾ ಸೆಕ್ಟರ್ ಸ್ಟಾಕ್ಸ್ ಲಾಸ್ಟ್ 1-2 ತಿಂಗಳಲ್ಲಿ ಸ್ವಲ್ಪ ಪಾಸಿಟಿವ್ ಆಗಿದೆ. ಯಾಕಂದ್ರೆ ಅದರ ಮುಂಚೆ 1 ವರ್ಷಕ್ಕೆ ಆಲ್ಮೋಸ್ಟ್ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು. ಮಾರ್ಕೆಟ್ಸ್ ಮೇಲೆ ಹೋಗಿದ್ರು ಇದು ಜಾಸ್ತಿ ಮೇಲೆ ಹೋಗಿರ್ಲಿಲ್ಲ. ಹಾಗೂ ಇನ್ನೊಂದು ಏನಂದ್ರೆ ಫಾರ್ಮಾ ಸೆಕ್ಟರ್ ಅಷ್ಟು ಲೆವೆಲ್ ಅಲ್ಲಿ ರಿಸೆಷನ್ಗೆ ಇಂಪ್ಯಾಕ್ಟ್ ಆಗೋದಿಲ್ಲ. ಯಾಕಂದ್ರೆ ಬೇಸಿಕ್ ಮೆಡಿಸಿನ್ಸ್ ಮತ್ತೆ ಈ ಹೆಲ್ತ್ ಕೇರ್ ಪ್ರಾಡಕ್ಟ್ಸ್ ಬೇಕೇ ಬೇಕಾಗುತ್ತೆ. ಈ ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವಿಡಿಯೋ ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಸೆಕ್ಷನ್ ಟೈಪ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.